ಬೇವನ್ನು ಸೇವಿಸುವುದರಿಂದ ಏನೆಲ್ಲ ಲಾಭಗಳಿವೆ ಎಂದು ನೋಡುವುದಾದರೆ, ಹಲವು ರೋಗಗಳಿಗೆ ರಾಮಬಾಣವೆಂದರೆ ಬೇವು. ಬೇವು ಆರೋಗ್ಯ, ಸೌಂದರ್ಯಕ್ಕೆ ಸೇರಿದಂತೆ ಬಹುಪಯೋಗಿ ಆಯುರ್ವೇದದ ಪದಾರ್ಥವಾಗಿದ್ದು, ಇದರ ಬೀಜ ಹಾಗೂ ಎಲೆಗಳು ಒಂದು ಉತ್ತಮ ಮನೆಮದ್ದುಗಳಾಗಿ ಕೆಲಸ ಮಾಡುತ್ತವೆ. ಬನ್ನಿ ಅವುಗಳನ್ನು ತಿಳಿದುಕೊಳ್ಳೋಣ. ಪ್ರತಿದಿನ ಸ್ವಲ್ಪ ಬೇವಿನ ಸೊಪ್ಪು ತಿಂದು ನೀರು ಕುಡಿಯುತ್ತಾ ಬಂದರೆ ಪಿತ್ತ ಸಮಸ್ಯೆಯು ಕಡಿಮೆಯಾಗುತ್ತದೆ. ಬೇವಿನ ಬೀಜಗಳನ್ನು ಅರೆದು ಸೇವಿಸುವುದು ಮಲೇರಿಯಾ ರೋಗಕ್ಕೆ ಒಂದು ಉತ್ತಮ ಔಷಧಿಯಾಗಿದೆ. ಬೇವಿನ ಸೊಪ್ಪು ಮತ್ತು ಈರುಳ್ಳಿಯನ್ನು ಅರೆದು ಅದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿ ಒಣಗಿಸಿ ತಿನ್ನುತ್ತಾ ಬಂದರೆ ಮುಟ್ಟಿನ ಸಮಯದಲ್ಲಿ ಕಾಡುವ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. ಮೊಡವೆ ಸಮಸ್ಯೆ ಇರುವವರು ಪ್ರತಿದಿನ 1 ಚಮಚದಷ್ಟು ಬೇವಿನ ರಸವನ್ನು ಸೇವಿಸುವುದರಿಂದ ಮೊಡವೆಗಳು ಕಡಿಮೆಯಾಗಿ ಮುಖದ ಕಾಂತಿಯು ಹೆಚ್ಚುತ್ತದೆ. ಬೇವಿನ ಸೊಪ್ಪನ್ನು ತಿನ್ನುವುದರಿಂದ ಸೊಂಟ ನೋವು, ಕೈಕಾಲುಗಳ ನೋವು ಹಾಗೂ ಸ್ನಾಯುಗಳ ಸೆಳೆತ ಮುಂತಾದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಬೇವಿನ ಸೊಪ್ಪು, ಶುಂಠಿ, ಮೆಣಸಿನಕಾಯಿ, ಉಪ್ಪು ಹಾಗೂ ಹುಣಸೆ ಹಣ್ಣನ್ನು ಸೇರಿಸಿ ಅರೆದುಕೊಂಡು ಬಿಸಿ ಅನ್ನಕ್ಕೆ ಕಲಿಸಿ ವಾರಕ್ಕೊಮ್ಮೆ ತಿನ್ನುವುದರಿಂದ ಹೊಟ್ಟೆಯಲ್ಲಿನ ಜಂತುಹುಳುಗಳು ಸಾಯುತ್ತವೆ. ಬೇವಿನ ಹಣ್ಣನ್ನು ತಿನ್ನುವುದರಿಂದ ನೆನಪಿನ ಶಕ್ತಿ ಹೆಚ್ಚುವುದಲ್ಲದೆ ದೇಹದಲ್ಲಿ ಬೇಡವಾದ ಕಲ್ಮಶಗಳನ್ನು ಹೊರಹಾಕಲು ಇದು ಸಹಾಯ ಮಾಡುತ್ತದೆ. ಸಣ್ಣ ಮಕ್ಕಳಿಗೆ ಹೊಟ್ಟೆ ಸಮಸ್ಯೆಯಾಗಿ ವಾಂತಿಯಾಗುತ್ತಿದ್ದರೆ ಬೇವಿನ ರಸಕ್ಕೆ ಜೇನುತುಪ್ಪ ಸೇರಿಸಿ 1 ಚಮಚ ಕುಡಿಸುವುದರಿಂದ ವಾಂತಿ ಸಮಸ್ಯೆಯು ಕಡಿಮೆಯಾಗುತ್ತದೆ. ಸ್ನಾನ ಮಾಡುವ ನೀರಿನಲ್ಲಿ ಬೇವಿನ ಎಲೆಗಳನ್ನು ಹಾಕಿ ಕಾಯಿಸಿ ಸ್ನಾನ ಮಾಡುವುದರಿಂದ ಸಿಡುಬಿನ ಕಲೆ ಹಾಗೂ ಚರ್ಮದ ತುರಿಕೆಯು ಕಡಿಮೆಯಾಗುತ್ತದೆ. ಬೇವಿನ ಕಡ್ಡಿಯಿಂದ ಹಲ್ಲು ಉಜ್ಜುವುದರಿಂದ ಹಲ್ಲುಗಳು ಸ್ವಚ್ಛವಾಗುತ್ತವೆ ಹಾಗೂ ಹಲ್ಲು ಹುಳುಕಾಗುವುದನ್ನು ತಡೆದು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ತಲೆ ಹೊಟ್ಟಿನ ಸಮಸ್ಯೆ ಇದ್ದವರು 1 ಗ್ಲಾಸ್ ನೀರಿಗೆ ಬೇವಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿಕೊಂಡು ತಲೆಯ ಬುಡಕ್ಕೆ ಕಾಟನ್ನಿಂದ ಆ ನೀರನ್ನು ಹಚ್ಚಿಕೊಳ್ಳುವುದರಿಂದ ತಲೆಯ ಹೊಟ್ಟು ಕಡಿಮೆಯಾಗುತ್ತದೆ. ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.